ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಅಭಿರಾಮ್ ಪ್ರಭು. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ಕೃಷ್ಣ ಲಕ್ಷ್ಮೀಕಾಂತ್ ಪ್ರಭುಜಿ. ಹರೇ ಕೃಷ್ಣ ಸ್ಟಾರ್ಟ್ ಮಾಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಅಭಿರಾಮ್ ಪ್ರಭು. ಕೃಷ್ಣ ಜಯ ಜಯ ಹೋ. ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ. ಜಯ ಹೋ. ಓಂ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ. ಯತ್ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಶ್ರೀಮದ್ ಭಾಗವತ ರೂಪ ಕಿ ಜಯ. ಹರೇ ಕೃಷ್ಣ. ಇವತ್ತು ನಾವು ಶ್ಲೋಕ 28 to 46 ಬಗ್ಗೆ ಚರ್ಚೆ ಮಾಡೋಣ. ಸೊ ಚಾಪ್ಟರ್ 1 ಕುರುಕ್ಷೇತ್ರದ ರಣರಂಗದಲ್ಲಿ ಸೇನವ ಲೋಚನ. ಸೊ ಇಲ್ಲಿ ಹೇಳ್ತಿದ್ದಾರೆ, ಇಲ್ಲಿ ಭಾಗವದ್ಗೀತೆಯಲ್ಲಿ ಇಲ್ಲಿ ಒಂದು ವಿಷಯನ ಚರ್ಚೆ ಆಗುತ್ತೆ. ಅದು ಏನಂದ್ರೆ 5 ತರಹದ ವಿಷಯ ಚರ್ಚೆ ಮಾಡ್ತಿದ್ದಾರೆ. ಸೊ ಒಂದನೇದು ಈಶ್ವರ. ಸೊ ಈಶ್ವರ ಅಂದ್ರೆ ಕೃಷ್ಣ. ಸೊ ಎರಡನೇದು ಜೀವ. ಸೊ ಅರ್ಜುನ ಎಲ್ಲ ಜೀವಿಗಳನ್ನ ರಿಪ್ರೆಸೆಂಟೇಟ್ ಮಾಡ್ತಿದ್ದಾನೆ. ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ? ಹರೇ ಕೃಷ್ಣ. ಮಾತಾಜಿ ಕೇಳಿಸ್ತಾ ಇದೆ. ಹರೇ ಕೃಷ್ಣ. ಸೊ ಮೂರನೇದು ಪ್ರಕೃತಿ. ಸೊ ಪ್ರಕೃತಿಯಲ್ಲಿ 3 ಗುಣಗಳಿದಾವೆ. ಅವೇನೇನು? ಸತ್ವ, ರಾಜಸು ಮತ್ತು ತಮಸ್ಸು. ಸೊ ನಾಲ್ಕನೇದು ಕಾಲ, ಸಮಯ. ಇಲ್ಲಿ ಕೃಷ್ಣ ಹೇಳ್ತಾರೆ ಅಹಂ ಕಾಲೋಸ್ಮಿ. ಸೊ ಎಲ್ಲ ಕಾಲಿಗೆ ನಾನೇ ಸಮಯ ಅಂತ ಹೇಳ್ತಿದ್ದಾರೆ. ಸೊ ಐದನೇದು ಕರ್ಮ. ಸೊ ಈ ತರ ಭಾಗವದ್ಗೀತೆಯಲ್ಲಿ 5 ತರದ ವಿಷಯವನ್ನು ಚರ್ಚೆ ಆಗ್ತವೆ. ಸೊ ನಾವು ಇವಾಗ ಶ್ಲೋಕ 28 ಬಗ್ಗೆ ನಾವು ನೋಡೋಣ. ಸೊ ಅರ್ಜುನ ಉವಾಚ ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೇನಿದ್ದೆ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯಂತೆ. ಸೊ ಇಲ್ಲಿ ಅನುವಾದ. ಅರ್ಜುನನು ಹೇಳಿದನು, ಕೃಷ್ಣ ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿದ್ದೇವೆ ಮತ್ತು ಬಾಯು ಒಣಗುತ್ತಿವೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಸೊ ಇಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಿದ್ದಾನೆ, ಈ ಯುದ್ಧದಲ್ಲಿ ನನ್ನ ಎಲ್ಲಾ ಮಿತ್ರರು, ಸಂಬಂಧಿಗಳು ಇವರೆಲ್ಲರೂ ನನ್ನ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಯುದ್ಧದಲ್ಲಿ. ಸೊ ನನ್ನ ಈ ನನ್ನ ದೇಹದ ಪಾರ್ಟ್ಸ್ಗಳು ನಡುತ್ತಿದ್ದಾವೆ ಮತ್ತೆ ನನ್ನ ಬಾಯಿ ಒಣಗ್ತಿದ್ದಾವೆ ಅಂತ ಇಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಿದ್ದಾನೆ. ಸೊ ಅರ್ಜುನ ಪ್ರಾರಂಭದಿಂದನೇ ತುಂಬಾನೇ ದಯಾಮಾಯಿ ಆಗಿರೋದು. ಸೊ ಅರ್ಜುನ ತನ್ನ ಎಲ್ಲ ಫ್ರೆಂಡ್ಸು ಮತ್ತೆ ಸಂಬಂಧಿಕರು ಎಲ್ಲರನ್ನ ಯುದ್ಧ ಭೂಮಿಯಲ್ಲಿ ನೋಡ್ತಾನೆ. ಎಲ್ಲರನ್ನ ನೋಡಿ ಅವರ ಮನಸ್ಸು ತುಂಬಾ ಕರುಣಾ ಭಾವ ಬಂದ್ಬಿಡುತ್ತೆ. ಸೊ ಅಷ್ಟೇ ಅಲ್ಲ, ಅವರ ಆಪೋಸಿಟ್ ವಿರುದ್ಧವಿರುವ ಸೈನ್ಯರನ್ನ ಕೂಡ ನೋಡಿ ಅವನು ತುಂಬಾ ಕರುಣೆ ಭಾವ ವ್ಯಕ್ತ ಮಾಡ್ತಾನೆ. ಸೊ ಅರ್ಜುನನಿಗೆ ಯುದ್ಧ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೇನೆ ಅವನ ಎಲ್ಲ ಪಾರ್ಟ್ಸ್, ಬಾಡಿ, ಅವನ ದೇಹ ತುಂಬಾನೇ ನಡುಗ್ತಿರುತ್ತಂತೆ. ಸೊ ಹಾಗೆ ಎಲ್ಲರನ್ನು ನೋಡಿ ಅರ್ಜುನನಿಗೆ ಆಶ್ಚರ್ಯ ಕೂಡ ಆಗುತ್ತೆ. ನನ್ನ ಸಂಬಂಧಿಕರನ್ನೇ ನಮ್ಮ ಜೊತೆ ಯುದ್ಧ ಮಾಡ್ಲಿಕ್ಕೆ ಬಂದಿದಾರ ಅಂತ ಆಶ್ಚರ್ಯ ಕೂಡ ಪಡ್ತಾನೆ ಅರ್ಜುನ. ಸೊ ಎಲ್ಲ ನಮ್ಮ ಫ್ಯಾಮಿಲಿ, ಎಲ್ಲ ಸಂಬಂಧಿಕರು ಯುದ್ಧ ಮಾಡ್ಲಿಕ್ಕೆ ಬಂದಿದಾರ ಅಂತ ತುಂಬಾನೇ ಆಶ್ಚರ್ಯ ಕೂಡ ಪಡ್ತಾನೆ. ಸೊ ಆ ಅರ್ಜುನನ ದೇಹ ತುಂಬಾ ನಡುಗ್ತಿರುತ್ತೆ. ಬಟ್ ಅವನು ತುಂಬಾನೇ ಅವನು ನಡುಗ್ತಿರೋದ್ ಜೊತೆ ಅವನು ತುಂಬಾನೇ ಅಳಕ್ ಶುರು ಮಾಡ್ತಾನೆ ಅರ್ಜುನ. ಸೊ ಹಂಗಾಗಿ ಇಲ್ಲಿ ಹೇಳ್ತಿದ್ದಾರೆ, ಅರ್ಜುನ ಇಲ್ಲಿ ಅಳದು ಅವನ ದುರ್ಬಲಕ್ಕಾಗಿ ಅಲ್ಲ, ಬಟ್ ಆದ್ರೆ ಅವನ ಹೃದಯ, ಅರ್ಜುನನ ಹೃದಯ ತುಂಬಾ ಕೋಮಲವಾಗಿರುತ್ತಂತೆ. ಸೊ ಹಂಗಾಗಿ ಅವರು ಅಳಕ್ ಶುರು ಮಾಡ್ತಾರೆ. ಯಾವುದೇ ದುರ್ಬಲಕ್ಕಾಗಿ ಅವ್ರು ಅಳಲ್ಲ. ಸೊ ಈ ತರ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಶ್ಲೋಕ 29.
मे पादुश्च शरीरे मे रोममहश्च जायते गाण्डीवं संसते हस्तान् त्वच्चैव परिधीयते. ಅನುವಾದ: ನನ್ನ ಶರೀರವು ಕಂಪಿಸುತ್ತಿದೆ, ಕೂದಲು ನಿಮಿರುತ್ತಿದೆ, ಗಾಂಡೀವ ಧನಸ್ಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ. ಸೊ ಇಲ್ಲಿ ಅರ್ಜುನ ಹೇಳ್ತಿದ್ದಾನೆ, ನನ್ನ ಏನು ಧನುಷ ಇದೆ ಅದು ನನ್ನ ಕೈಯಿಂದ ಬೀಳ್ತಿದೆ, ನನ್ನ ಚರ್ಮ ಕೂಡ ತುಂಬಾ ಉರಿತಿದೆ ಅಂತ ಇಲ್ಲಿ ಹೇಳ್ತಿದ್ದಾನೆ, ನನ್ನ ದೇಹ ಕೂಡ ತುಂಬಾ ನಡುಗ್ತಾ ಇದೆ. ಸೊ ಇಲ್ಲಿ ಅರ್ಜುನ ತುಂಬಾ ಭಯ ಪಡ್ತಿದ್ದಾನೆ. ಅದು ಏನ್ ಭಯ ಇತ್ತು, ಅದು ಭೌತಿಕ ಭಯ ಆಗಿರ್ಲಿಲ್ಲ, ಬಟ್ ಒಬ್ಬರ ಜೀವನ ಹಾನಿ ಮಾಡ್ತಿದ್ದೀನಿ ಅಂತ ಅವನು ಭಯನ ಪಡ್ತಿರ್ತಾನೆ ಅರ್ಜುನ. ಸೊ ಬಟ್ ಕೃಷ್ಣ ಇಲ್ಲಿ ಹೇಳ್ತಿದ್ದಾರೆ, ದಿವ್ಯ ಸಾಕ್ಷಾತ್ಕಾರದಲ್ಲಿ ಯಾವುದೇ ತರದ ಭಯ ಇರಲ್ಲ, ಬಟ್ ಇಲ್ಲಿ ಅರ್ಜುನ ಆಗ್ತಿರೋದು ಅದು ಭೌತಿಕ ಭಯ ಅಷ್ಟೇ. ಸೊ ದಿವ್ಯ ಸಾಕ್ಷಾತ್ಕಾರದಲ್ಲಿ ಭಯ ಆಗಲ್ಲ ಅಂತ ಕೃಷ್ಣನೇ ಹೇಳ್ತಿದ್ದಾರೆ, ಬಟ್ ಈ ಭೌತಿಕ ಜಗತ್ತಲ್ಲಿ ಇರೋದ್ರಿಂದ ಅವನಿಗೆ ಆ ಭಯನ ಆಗ್ತಿದೆ ಅಂತ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ಅರ್ಜುನನಿಗೆ. ಸೊ ನೆಕ್ಸ್ಟ್ ಶ್ಲೋಕ 30. ನ ಚ ಶೋಕಂ ವ್ಯವಸ್ಥಾತುಂ ಭ್ರಮಿತೀವ ಚ ಮೇ ಮನಃ ನಿಮಿತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವಃ. ಸೊ ಅನುವಾದ: ಹೇ ಕೇಶವ, ಇಲ್ಲಿ ನಿಲ್ಲುವುದಕ್ಕೂ ನನಗೂ ಆಗುತ್ತಿಲ್ಲ, ನನ್ನನ್ನೇ ನಾನು ಮರೆಯುತ್ತಿದ್ದೇನೆ, ನನ್ನ ಮನಸ್ಸು ಸುತ್ತುತ್ತಿದೆ, ಅಶುಭ ಸೂಚಕ ಶಕುನಗಳೇ ಕಾಣುತ್ತಿವೆ. ಸೊ ಇಲ್ಲಿ ಅರ್ಜುನ ಹೇಳ್ತಿದ್ದಾನೆ, ನನಗೆ ಇಲ್ಲಿ ಯುದ್ಧ ಭೂಮಿಯಲ್ಲಿ ನಿಂತುಕೊಳ್ಳಕ್ಕೂ ಆಗ್ತಿಲ್ಲ. ಸೊ ನಾನು ನನ್ನನ್ನೇ ಮರೆತು ಹೋಗ್ತಿದ್ದೀನಿ, ನನಗೆ ತಲೆನೂ ತುಂಬಾ ಚಕ್ರ ಬಂದಂಗ ಆಗ್ತಿದೆ. ಸೊ ಹೇ ಕೃಷ್ಣ, ನಾನು ಇಲ್ಲಿ ಎಲ್ಲಾ ಅಮಂಗಳ ಕಾರ್ಯ ನನಗೆ ಕಾಣಿಸ್ತಾ ಇದೆ, ಈ ಯುದ್ಧ ಭೂಮಿಯಲ್ಲಿ ಅಮಂಗಳನೇ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಕೃಷ್ಣ ಅಂತ ಇಲ್ಲಿ ಹೇಳ್ತಿದ್ದಾನೆ. ಸೊ ಈ ಭೌತಿಕ ವಸ್ತುಗಳನ್ನು ನಾವು ನೋಡಿ ತುಂಬಾನೇ ಅದರ ಮೇಲೆ ನಾವು ಆಸಕ್ತರಾಗ್ಬಿಟ್ರೆ ಮನುಷ್ಯ ಅದರ ಮೋಹಮಾಯದಲ್ಲಿ ಬಿದ್ದ್ಬಿಡ್ತಾರೆ. ಸೊ ಇಲ್ಲಿ ಹೇಳ್ತಿದ್ದಾರೆ. ಸೊ ಈ ಒಂದು ಭಯ ಮತ್ತು ಮನಸ್ಸು ಸರಿ ಇರಲ್ಲ. ಸೊ ಇವು ಎರಡು ಯಾವಾಗ ಹುಟ್ಟುತ್ತೆ ನಮ್ಮ ಮನ್ಸಲ್ಲಿ, ಅವಾಗ ನಾವು ಈ ಭೌತಿಕ ಪರಿಸ್ಥಿತಿಯಲ್ಲಿ ನಾವು ತುಂಬಾನೇ ಬ್ಯುಸಿ ಆಗ್ಬಿಡ್ತೀವಿ. ಸೊ ಆ ಒಂದ್ರ ಮೇಲೆ ನಾವು ಮನಸ್ಸಿಟ್ಕೊಂಡು ಅದು ನಾವು ಸರಿ ಇರಲ್ಲ ನೋಡಿ, ಅವಾಗ ಈ ಭೌತಿಕ ಪರಿಸ್ಥಿತಿಯಲ್ಲಿ ನಾವು ತುಂಬಾನೇ ಬ್ಯುಸಿ ಆಗ್ಬಿಡ್ತೀವಿ. ಸೊ ಭೌತಿಕ ಜಗತ್ತಲ್ಲಿ ಮನುಷ್ಯರಿಗೆ ತನ್ನ ಆಸೆಗಳಲ್ಲಿ ನಿರಾಸೆನೇ ಸಿಗುತ್ತೆ. ಎಲ್ಲರಿಗೂ ತನ್ನ ಆಸೆಗಳಲ್ಲಿ ನಿರಾಸೆನೇ ಸಿಗುತ್ತೆ. ಸೊ ಅವನ್ ಅನ್ಕೊಂತಾನೆ, ನಾನು ಇಲ್ಲಿ ಯಾಕೆ ಇದ್ದೀನಿ ಅಂತ. ಸೊ ಎಲ್ಲಾ ಮನುಷ್ಯರು ಈ ಜಗತ್ತಿನಲ್ಲಿ ತನ್ನ ಸ್ವಾರ್ಥಕ್ಕಾಗಿನೇ ಇಲ್ಲಿ ತುಂಬಾ ರುಚಿ ತೋರಿಸ್ತಿದ್ದಾರೆ, ಯಾರು ದೇವರ ಮೇಲೆ ರುಚಿ ತೋರಿಸ್ತಿಲ್ಲ. ಸೊ ಈ ತರ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ, ಎಲ್ಲರೂ ತನ್ನ ಸ್ವಾರ್ಥನೇ ನೋಡ್ಕೊಂತಿದ್ದಾರೆ, ಯಾರು ದೇವರ ಮೇಲೆ ರುಚಿ ತೋರಿಸ್ತಿಲ್ಲ, ಎಲ್ಲ ತಂದೆ ನೋಡ್ಕೊಂತಿದ್ದಾರೆ ಅಂತ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಬಟ್ ಆದ್ರೆ ಮನುಷ್ಯರ ನಿಜವಾದ ಸ್ವಾರ್ಥ ಏನಿದೆ, ಅದು ವಿಷ್ಣು ಅಥವಾ ಕೃಷ್ಣಗೆ ನಿಯಮಿತ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಆದ್ರೆ ಈ ಬದ್ಧ ಜೀವ ಇದನಲ್ವಾ, ಇದು ಮರ್ತೋಗ್ಬಿಡ್ತಾನೆ, ಈ ಭೌತಿಕ ಇದು ಮರ್ತೋಗ್ಬಿಡ್ತಾನೆ. ಸೊ ಏನು ಅಂತ, ಸೊ ಅದಕ್ಕೆ ಈ ಭೌತಿಕ ಜಗತ್ತಲ್ಲಿ ಅವನು ಎಲ್ಲಾ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ. ಸೊ ಅದಕ್ಕೆ ಅರ್ಜುನ ಇಲ್ಲಿ ಹೇಳ್ತಿದ್ದಾನೆ, ನಾನು ಈ ಯುದ್ಧ ಮಾಡಿದ್ರೆ ನನ್ನ ಈ ಯುದ್ಧ ವಿಜಯ ಆದ್ರೂನು ನನಗೆ ಯಾವ ತರದ ನನಗೆ ಖುಷಿ ಇಲ್ಲ, ನನಗೆ ಅದರಿಂದ ದುಃಖನೇ ಆಗೋದು, ನನಗೆ ಯಾವ ತರದ ನನಗೆ ರಾಜ್ಯ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಸೊ ನಾನು ಈ ಯುದ್ಧ ಮಾಡಿದ್ರು, ನಾನು ಗೆದ್ರು, ನಾನು ವಿಜಯಶಾಲಿ ಆದ್ರೂನು ನನಗೆ ಅದರಿಂದ ಖುಷಿ ಆಗಲ್ಲ, ನನಗೆ ಶೋಕ ಆಗುತ್ತೆ, ಇನ್ನ ಜಾಸ್ತಿ ಶೋಕ ಆಗುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಶ್ಲೋಕ 31. ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಯವೆ ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯ ಸುಖೀನಿ ಚ. ಸೊ ಅನುವಾದ: ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸು ಆಗಲಾರದು, ಅನಂತರವು ನಾನು ಯಾವುದೇ ವಿಜಯನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ಸೊ ಇಲ್ಲಿ ಹೇಳ್ತಿದ್ದಾರೆ, ಹೇ ಕೃಷ್ಣ, ಈ ಯುದ್ಧದಲ್ಲಿ ಎಲ್ಲರನ್ನ ಸಾಯಿಸೋದ್ರಿಂದ ನನಗೆ ಯಾವುದೇ ಒಳ್ಳೆತನ ನನಗೆ ಕಾಣಿಸ್ತಿಲ್ಲ, ನಾನು ಯಾವುದೇ ತರದ್ದು ನನಗೆ ರಾಜ್ಯ ಸುಖವೂ ನನಗೆ ಬೇಕಾಗಿಲ್ಲ, ನನಗೆ ಅದ್ರ ಪಡ್ಕೋಬೇಕು ಅಂತ ಆಸೆನೂ ನನಗೇನು ಇಲ್ಲ, ನನಗೆ ಯಾವ್ದು ತರದ ಗೆಲುವು ನನಗೂ ಬೇಕಾಗಿಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ ಅರ್ಜುನ, ಕೃಷ್ಣನಿಗೆ ಹೇಳ್ತಿದ್ದಾನೆ. ಸೊ ನೆಕ್ಸ್ಟ್ ಶ್ಲೋಕ 32, 33, 34 and 35. ಕಿಂ ನೋ ರಾಜೇನ ಗೋವಿಂದ
किं भोगैर्जीवितेन वा येषामर्थे काङ्क्षितं नो राज्यं भोगाः सुखानि च त इमेव स्थिता युद्धे प्राणास्त्यक्त्वा धनानि च आचार्यः पितरः पुत्रा तथैव च पितामहा मातुलाः श्वशुरा पौत्रा श्यालाः सम्बन्धिनस्तथा एतान् हन्तुमिच्छामि नतोऽपि मधुसूदन अपि त्रैलोक्यराज्यस्य हेतोः किं नु मही कृते नियत्याधातराष्ट्रान्नः का प्रीति स्यात् जनार्दन. ಸೊ ಹರೇ ಕೃಷ್ಣ. ಯಾರಾದ್ರೂ ಇದು ಅನುವಾದವನ್ನು ಓದ್ತೀರಾ? ಯಾರಾದ್ರೂ? ಹರಿಬೋಲ್. ಲಕ್ಷ್ಮೀಕಾಂತ್ ಪ್ರಭು. ನಿಮಿಷ. ಹೇ ಗೋವಿಂದ, ಇದು ತಾನೆ? ಯಾರಿಗೋಸ್ಕರ ನಾವು ರಾಜ್ಯವನ್ನು, ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಹೇ ಮಧುಸೂದನ, ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವಮೈದಂದಿರು ಮತ್ತು ಇತರ ಬಂಧುಗಳು ತಮ್ಮ ರಾಜ್ಯಗಳನ್ನು ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನು ಕೊಲ್ಲಬಹುದು, ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ 3 ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನು ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದಿತು? ಸೊ ಇಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಿದ್ದಾನೆ, ಹೇ ಗೋವಿಂದ. ಕೃಷ್ಣನಿಗೆ ತುಂಬಾ ಹೆಸರುಗಳಿದಾವೆ. ಸೊ ಇಲ್ಲಿ ಬರುತ್ತೆ, ತುಂಬಾ ಹೆಸರುಗಳು ಬರುತ್ತೆ. ಸೊ ಇಲ್ಲಿ ಒಂದ್ ಹೆಸರು ಹೇಳ್ತಿದ್ದಾನೆ, ಹೇ ಗೋವಿಂದ, ನನಗೆ ಈ ರಾಜ್ಯ ಮತ್ತೆ ಸುಖ ಇವುಗಳಿಂದ ಈ ಜೀವನದಲ್ಲಿ ನನಗೆ ಏನು ಲಾಭ ಅಂತ ಹೇಳ್ತಿದ್ದಾನೆ. ಸೊ ನಾನ್ ಯಾರನ್ನ ಎಲ್ಲ ಇಷ್ಟ ಪಡ್ತಿದ್ದೀನಿ, ಇವರೆಲ್ಲರೂ ಈ ಯುದ್ಧ ಭೂಮಿಯಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ನನ್ ಮುಂದೆ. ಸೊ ನನ್ನ ಗುರುಗಳು, ನನ್ನ ಸಂಬಂಧಿಕರು, ನನ್ನ ಪಿತಾಮಹ, ನಮ್ಮ ಮಾವ, ನಮ್ಮ ಮಾಮ ಎಲ್ಲರೂ ತನ್ನ ಪ್ರಾಣ ಕೊಡ್ಲಿಕ್ಕೆ ನನ್ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನಾನ್ ಯಾಕೆ ಅವ್ರಿಗೆ ಸಾಯಿಸ್ಲಿ? ಬೇಕಿದ್ರೆ ಅವರೇ ನನ್ನನ್ನ ಸಾಯಿಸ್ಲಿ, ನನಗೆ ಅದರಿಂದ ಯಾವುದೇ ತರದ ನನಗೆ ದುಃಖ ಇಲ್ಲ ಅಂತ ಇಲ್ಲಿ ಅರ್ಜುನ ಹೇಳ್ತಿದ್ದಾನೆ. ಇಲ್ಲಿ ಇನ್ನೊಂದು ಹೇಳ್ತಿದ್ದಾನೆ, ಹೇ ಮಧುಸೂದನ. ಸೊ ಇನ್ನೊಂದು ಹೆಸರು ಹೇಳ್ತಿದ್ದಾನೆ ಕೃಷ್ಣನಿಗೆ, ಹೇ ಮಧುಸೂದನ, ನಾನು ಈ ಯುದ್ಧ ಮಾಡ್ಲಿಕ್ಕೆ ರೆಡಿ ಇಲ್ಲ. ನನಗೆ ಈ 3 ಲೋಕ ಸಿಗುತ್ತೆ ಅಂದ್ರೂ ನಾನು ಈ ಯುದ್ಧ ಮಾಡಕ್ ನನಗೆ ಇಷ್ಟಪಡ್ತಿಲ್ಲ, ನಾನು ಈ ಯುದ್ಧ ಮಾಡೋದಿಲ್ಲ ಅಂತ ಕೂಡ ಹೇಳ್ತಿದ್ದಾನೆ. ಸೊ ಧೃತರಾಷ್ಟ್ರನ ಮಕ್ಕಳನ್ನ ಸಾಯಿಸಿ ನನಗೆ ಏನು ಸುಖ ಸಿಗುತ್ತೆ? ಅವನ ಮಕ್ಕಳು ನನ್ನ ಮಕ್ಕಳ ತರನೇ. ಸೊ ಅವ್ರಿಗೆ ಸಾಯಿಸಿ ನಾನು ಯಾವ ತರದ ಸುಖ ನಾನು ಪಡಿಬೇಕು ಅಂತ ಇಲ್ಲಿ ಹೇಳ್ತಿದ್ದಾನೆ. ಸೊ ಅರ್ಜುನ ಕೃಷ್ಣನ ಪರಮ ಭಕ್ತ ಆಗಿದ್ರಿಂದ ಅವನ ಸಂಬಂಧಿಕರು ಅಷ್ಟು ಟಾರ್ಚರ್ ಮಾಡಿರ್ತಾರೆ ಅವರಿಗೆ. ಆದ್ರೂ ಅರ್ಜುನನಿಗೆ ಯಾವತ್ತು ಅವ್ರ ಮೇಲೆ ರಿವೆಂಜ್ ತಗೋಬೇಕು, ಪ್ರತಿಶೋಧ ತಗೋಬೇಕು ಅಂತ ಯಾವತ್ತು ಅನ್ಸಿರ್ಲಿಲ್ಲ. ಸೊ ಕೃಷ್ಣ ನೋಡಿ ಕೃಷ್ಣ ಹೆಂಗಂದ್ರೆ ಅವ್ರಿಗೆ ಯಾರಾದ್ರೂ ಬೈದ್ರು ಅವರು ಬೇಗ ಕ್ಷಮೆ ಮಾಡ್ಬಿಡ್ತಾರೆ. ಆದ್ರೆ ಕೃಷ್ಣನ ಭಕ್ತರಿಗೆ ಯಾರಾದ್ರೂ ನೋವನ್ನು ಕೊಟ್ರೆ, ಅವರಿಗೆ ಹಾನಿಯನ್ನು ಕೊಟ್ರೆ ಆ ಕೃಷ್ಣ ಯಾವತ್ತು ಅವರಿಗೆ ಕ್ಷಮೆ ಮಾಡಂಗಿಲ್ಲ. ಸೊ ಈ ಶ್ಲೋಕದಲ್ಲಿ ಈ ತರ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಶ್ಲೋಕ 36. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಾಂ ತಸ್ಮಾನ್ನಾಹ ವಯಂ ಹಂತೋಂ ದಾತರಾಷ್ಟ್ರಾಸಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಸೊ ಅನುವಾದ ಅಭಿರಾಮ್ ಪ್ರಭುಜಿ, ನೀವು ಅನುವಾದ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಓದಿ ಪ್ರಭುಜಿ. ಇಂತಹ ಆಕ್ರಮಣಕಾರರನ್ನು ಕೊಂದರೆ ನನಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾನು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಮಾಧವನೇ, ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾನು ಸುಖವಾಗಲಿ ಹೇಗೆ ಸಾಧ್ಯ? ಸೊ ಹರೇ ಕೃಷ್ಣ. ಸೊ ಇಲ್ಲಿ 36 ಶ್ಲೋಕನಲ್ಲಿ ಹೇಳ್ತಿದ್ದಾನೆ, ಇಲ್ಲಿ ಅರ್ಜುನ ಹೇಳ್ತಿದ್ದಾನೆ, ನಾವು ನಮ್ಮ ಅತಿಥಿಗಳನ್ನ ಸಾಯಿಸಿದ್ರೆ ನಮಗೆ ಪಾಪ ಅಂಟ್ಕೊಂಡುತ್ತೆ. ಸೊ ಇದು ಯಾಕೋ ನನಗೆ ಸರಿ ಅನಿಸ್ತಿಲ್ಲ ಕೃಷ್ಣ, ಇದು ನನಗೆ ಸರಿ ಅನಿಸ್ತಿಲ್ಲ ಅಂತ ಕೂಡ ಹೇಳ್ತಿದ್ದಾನೆ. ಸೊ ನಾವು
ಧೃತರಾಷ್ಟ್ರನ ಮಕ್ಕಳನ್ನು ಮತ್ತೆ ಅವರ ಮಿತ್ರರನ್ನು ಸಾಯಿಸೋದು ಕೂಡ ನಾವು ಸರಿ ಅನಿಸ್ತಿಲ್ಲ ನನಗೆ. ಸೊ ಹೇ ಲಕ್ಷ್ಮೀಪತಿ ಕೃಷ್ಣ, ಸೊ ಇನ್ನೊಂದು ಹೆಸರು ಹೇಳ್ತಾನೆ, ಹೇ ಲಕ್ಷ್ಮೀಪತಿ ಕೃಷ್ಣ, ಈ ತರ ಯುದ್ಧ ಮಾಡೋದ್ರಿಂದ ನಮಗೆ ಏನ್ ಲಾಭ, ಮತ್ತೆ ಈ ತರ ನನ್ನ ಸಂಬಂಧಿಗಳಿಗೆ ಸಾಯಿಸಿ ನಮಗೆ ಯಾವ ತರದ ಸುಖ ನನಗೆ ಸಿಗುತ್ತೆ ಅಂತ ಕೂಡ ಹೇಳ್ತಿದ್ದಾನೆ ಅರ್ಜುನ. ಸೊ ಇಲ್ಲಿ ಕೃಷ್ಣ ಆಗ ಹೇಳ್ತಿದ್ದಾರೆ, ಇಲ್ಲಿ 6 ತರದ ದುಷ್ಟ ಜನರು ಇರ್ತಾರಂತೆ. ಸೊ ಯಾವ್ಯಾವಂತ ನಾವು ನೋಡೋಣ. 6 ತರದ ದುಷ್ಟ ಜನಗಳು ಯಾವ ತರ ಇರ್ತಾರಂದ್ರೆ, ಒಂದನೇದು ಒಂದು ವಿಷ ಕೊಡುವ ಜನ ಇರ್ತಾರೆ. ಸೊ ಎರಡನೇದು ಮನೆಯಲ್ಲಿ ಬೆಂಕಿ ಹಚ್ಚುವ ಜನರು ಕೂಡ ಇರ್ತಾರೆ. ಸೊ ಮೂರನೇದು ಭಯಾನಕವಾದ ಆಯುಧದಿಂದ ಆಕ್ರಮಣ ಮಾಡುವ ಜನ ಇರ್ತಾರೆ. ಸೊ ನಾಲ್ಕನೇದು ಹಾನಿ ಕೊಡುವ ಹಣ ಕದಿಯುವ ಜನ ಕೂಡ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಐದನೇದು ಬೇರೆಯವರ ಆಸ್ತಿಯನ್ನು ಆಕ್ರಮಿಸಿಕೊಳ್ಳುವ ಜನ ಕೂಡ ಇರ್ತಾರೆ. ಸೊ ಆರನೇದು ಬೇರೆಯವರ ಹೆಣ್ಣು ಮಕ್ಕಳಿಗೆ ಅಪಹರಣ ಮಾಡುವ ಜನ. ಸೊ ಈ 6 ತರದ ದುಷ್ಟ ಜನರು ಇರ್ತಾರೆ ಅಂತ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾರೆ. ಸೊ ಕೃಷ್ಣ ಇಲ್ಲಿ ಹೇಳ್ತಾರೆ, ಈ ತರ ಇರುವ ದುಷ್ಟ ಜನರನ್ನು ನಾವು ಬೇಗನೆ ಸಾಯಿಸ್ಬಿಡ್ಬೇಕು. ಸೊ ಈ ತರ ನಾವು ದುಷ್ಟ ಜನರಿಗೆ ಸಾಯಿಸೋದ್ರಿಂದ ನಮಗೆ ಯಾವ ತರದ ಪಾಪ ನಮಗೆ ಅಂಟ್ಕೊಳೋದಿಲ್ಲ ಅಂತ ಕೂಡ ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾನೆ. ಸೊ ಅರ್ಜುನ, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, ನೀನು ಸ್ವಭಾವದಿಂದ ಒಂದು ಸಾಧು. ಸೊ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ, ರಾಜ್ಯದ ಎಲ್ಲಾ ರಾಜಗಳು ಏನಿದ್ದಾರೆ ಅವರಿಗೆ ಸಾಧು ಪ್ರಕೃತಿ ಆಗಿರ್ಬೇಕು ಅವನು. ಬಟ್ ಆದ್ರೆ ಅವನು ಯಾವತ್ತು ಹೇಡಿ ಆಗ್ಬಾರ್ದು. ಅವನು ಸಾಧು ತರ ಇರ್ಬೇಕು, ಬಟ್ ಅವನು ಒಂದು ಕಾಯರಾಗಿರ್ಬಾರ್ದು, ಒಂದು ಹೇಡಿ ಆಗಿರ್ಬಾರ್ದು ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ ಕೃಷ್ಣ. ಸೊ ನೆಕ್ಸ್ಟ್ ಶ್ಲೋಕ 37-38. ಯದ್ಯಾಪೇತೆ ನ ಪಶ್ಯಂತಿ ಲೋಭೋಪಹತಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ವಾತಕಂ ಕಥಂ ನ ಜ್ಞೇಯಮಸ್ಮಾಭಿಃ ಪಾಪದಸ್ಮಾತ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯಂತಿ ಜನಾರ್ದನ. ಸೊ ಹರೇ ಕೃಷ್ಣ ಅಮ್ಮ, ನೀವು ಅನುವಾದ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ, ಓದ್ಲಾ? ಹಾ ಓದಿ. ಏ ಜನಾರ್ದನ, ಈ ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಸೆಗೆ ವಶವಾಗಿವೆ. ತಮ್ಮ ಕುಟುಂಬದವರನ್ನು ಕೊಲ್ಲುವುದರನ್ನಾಗಲಿ ಮಿತ್ರ ದ್ರೋಹಿಗಳನ್ನಾಗಲಿ ಇವರಿಗೆ ದೋಷವೇನೂ ಕಾಣುವುದಿಲ್ಲ. ಆದರೆ ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದು ನಾವು ಈ ಪಾಪ ಕಾರ್ಯಗಳನ್ನೇಕೆ ಮಾಡಬೇಕು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಲಿಖಿತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ. ಸೊ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ, ಕ್ಷತ್ರಿಯ ಏನ್ ಇರ್ತಾರೆ ಅವರು ತನ್ನ ಅಪೋಸಿಟ್ ಟೀಮ್ ಅಲ್ಲಿ ಯಾರು ಇರ್ತಾರೆ ಅಥವಾ ಆ ಜೂಜು ಆಡ್ಲಿಕ್ಕೆ ಕರೆದ್ರೆ ಅವರು ಕ್ಷತ್ರಿಯ ರಾಜರು ಏನಿರ್ತಾರೆ ಯಾವತ್ತು ಬರಲ್ಲ ಅಂತ ಹೇಳೋ ಆಗಿಲ್ಲ. ಸೊ ಅದು ಅವ್ರದ್ದು ಒಂದು ರೂಲ್ಸ್. ಸೊ ಯಾರಾದ್ರೂ ಜೂಜಿಗೆ ಕರೆದ್ರು ಯುದ್ಧ ಮಾಡಕ್ ಕರೆದ್ರು ಅವ್ರು ಹೋಗ್ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಅರ್ಜುನನಿಗೆ ಎಲ್ಲಾ ದುಷ್ಪರಿಣಾಮನೇ ಕಾಣಿಸ್ತಿದೆ. ಈ ಯುದ್ಧದಲ್ಲಿ ಬರೀ ದುಷ್ಪರಿಣಾಮ ಕಾಣಿಸ್ತಿದೆ ಅರ್ಜುನನಿಗೆ. ಸೊ ಯುದ್ಧಗೆ ಅವನು ಒಪ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ ಅವನ ಕೈಯಿಂದ. ಸೊ ಯಾಕಂದ್ರೆ ಇಲ್ಲಿ ದುಷ್ಪರಿಣಾಮ ಕಾಣಿಸೋದಕ್ಕೋಸ್ಕರ ಅವನಿಗೆ ಯುದ್ಧ ಮಾಡ್ಬೇಕು ಅಂತ ಯಾವತ್ತೂ ಅನಿಸ್ತಿರ್ಲಿಲ್ಲ. ಸೊ ಅಕಸ್ಮಾತ್ ನಾನು ಯುದ್ಧ ಮಾಡಿದ್ರು ಒಂದು ವಿಜಯ ಆದ್ರೂ ನನಗೆ ಯಾವ ತರದ ಸುಖ ನನಗೆ ಯುದ್ಧದಲ್ಲಿ ಸಿಗೋದಿಲ್ಲ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಿದ್ದಾನೆ ಈ ಶ್ಲೋಕದಲ್ಲಿ. ಸೊ ನೆಕ್ಸ್ಟ್ ಶ್ಲೋಕ 39. ಕುಲಾಶನೇ ಪ್ರಣಶ್ಯಾಂತಿ ಕುಲ ಧರ್ಮ ಸನಾತನ ಧರ್ಮೇ ನಷ್ಟೇ ಕುಲಂ ಕೃತ್ಸ ಮಧರ್ಮಾಭಿಮುಚ್ಯತ. ಸೊ ಅನುವಾದ. ಹರೇ ಕೃಷ್ಣ ಅಮ್ಮ, ನೀವು ಓದ್ತೀರಾ? ಹಾ, ಅನುವಾದ ಓದಿ. ಅನುವಾದ. ಕುಲಕ್ಷಯವಾದರೆ ಸನಾತನವಾದ ಕುಲ ಧರ್ಮವು ನಾಶವಾಗುತ್ತದೆ. ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅರ್ಧಮದ ವಶವಾಗುತ್ತದೆ. ಸೊ ಹರೇ ಕೃಷ್ಣ. ಧನ್ಯವಾದ ಅಮ್ಮ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಹೇಳ್ತಿದ್ದಾರೆ, ನಮ್ಮ ಕುಲ ನಾಶ ಆಗ್ಬಿಟ್ರೆ ನಮ್ ಸಂತಾನದ ಕುಲ ಪರಂಪರೆ ಏನಿದೆ ಅದು ಕೂಡ ನಾಶ ಆಗ್ಬಿಡುತ್ತೆ. ಸೊ ಇನ್ನ ಉಳಿದಿದ ಕುಲ ಏನಿರುತ್ತೆ ಅದು ಕೂಡ ಅಧರ್ಮ ಪ್ರಕೃತಿದವರು ಆಗ್ಬಿಡ್ತಾರೆ ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಸೊ ಇದು ಸಣ್ಣದಾಗಿದೆ.
ಇದ್ರದ್ದು. ಸೊ ನೆಕ್ಸ್ಟ್ ಶ್ಲೋಕ 40. ಅಧರ್ಮಾದಿವವರ್ತೃಷ್ಣ ಪ್ರದುಷ್ಯಂತೆ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರಃ. ಸೊ ಅನುವಾದ: ಹೇ ಕೃಷ್ಣ, ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ ಕುಲ ಸ್ತ್ರೀಯರು ನೀತಿ ಭ್ರಷ್ಟರಾಗಿ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. ಸೊ ಇಲ್ಲಿ ಹೇಳ್ತಿದ್ದಾರೆ, ಹೇ ಕೃಷ್ಣ, ಯಾವಾಗ ಕುಲ ಅಧರ್ಮ ದಾರಿ ಇಟ್ಕೊಳ್ಳುತ್ತೆ ಆವಾಗ ಈ ಕುಲದ ಹೆಣ್ಣು ಮಕ್ಕಳು ಕೂಡ ದೂಷಿತ ಆಗ್ಬಿಡ್ತಾರೆ. ಸೊ ಅವರ ಸ್ತ್ರೀ ತತ್ವ ಕೂಡ ಪತನ ಆಗ್ಬಿಡುತ್ತೆ. ಸೊ ದೂಷಿತ ಆಗುವ ಕಾರಣದಿಂದ ಅನಿಷ್ಟ ಮಕ್ಕಳನ್ನು ಅವರು ಹುಟ್ಟಿಸ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಹೇಳ್ತಾರೆ, ಇಲ್ಲಿ ಚಾಣಕ್ಯರ ಪ್ರಕಾರ ಸ್ತ್ರೀಯರು ಸಾಮಾನ್ಯವಾಗಿ ಜಾಣರಾಗಿರಲ್ಲ ಅಂತ ಇಲ್ಲಿ ಚಾಣಕ್ಯರು ಹೇಳ್ತಿದ್ದಾರೆ. ಸೊ ಅದಕ್ಕೆ ಸ್ತ್ರೀಯರು ಧಾರ್ಮಿಕ ವಿಧಗಳ ಕುಟುಂಬ ಸಂಪ್ರದಾಯದಲ್ಲಿ ಅವರು ಯಾವಾಗ್ಲೂ ಮುಳುಗಿರ್ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದರಿಂದ ಸ್ತ್ರೀಯರು ಏನಿದ್ದಾರೆ ಪತಿವ್ರತ ಆಗಿರ್ತಾರೆ, ಮತ್ತೆ ಭಕ್ತಿಯಲ್ಲಿ ಕೂಡ ಕರೆಕ್ಟ್ ಆಗಿರ್ತಾರೆ. ಸೊ ಅವರಿಗೆ ಅವರ ಮಕ್ಕಳು ಏನಾಗ್ತಾರೆ, ಅವ್ರು ಕೂಡ ಧರ್ಮವಾದಿ ಆಗಿರ್ತಾರೆ. ಸೊ ಈ ತರ ಹೇಳ್ತಿದ್ದಾರೆ. ಅವ್ರು ಎಲ್ಲಾರು ಸೊ ಸ್ತ್ರೀಯರು ಅವರು ಧರ್ಮದ ಕಾರ್ಯಗಳಲ್ಲಿ, ಅವರ ಕೌಟುಂಬಿಕ ಕಾರ್ಯಗಳಲ್ಲಿ ಅವರು ಇರ್ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಅದರಿಂದ ನಾವು ಒಳ್ಳೆ ಕಾರ್ಯಗಳನ್ನ ಮಾಡ್ತೀವಿ, ಅವರ ಮಕ್ಕಳು ಕೂಡ ಧರ್ಮ ಪದವನ್ನು ಇಟ್ಕೊಂತಾರೆ. ಸೊ ಈ ತರ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಶ್ಲೋಕ 41. ಸಂಸ್ಕರೋ ನರಕಾಯೇವ ಕುಲಜ್ಞಾನ ಕುಲಸ್ಯ ಚ ಪತಾನಿ ಪಿತರೋ ದೇಶೋ ಲುಪ್ತಪಿಂಡೋದಕ ಕ್ರಿಯಃ. ಸೊ ಇನ್ನಾರಿದ್ದಾರೆ? ಓಕೆ, ಸೊ ನೀವು ಓದಿ. ಹರೇ ಕೃಷ್ಣ. ಬೇಡದ ಜನರ ಸಂಖ್ಯೆ ಹೆಚ್ಚಿದರೆ ಅದು ಸಂಸಾರದ ಬದುಕನ್ನು ಮತ್ತು ಸಂಸಾರದ ಸಂಪ್ರದಾಯವನ್ನು ನಾಶಗೊಳಿಸಿದವರ ಬದುಕನ್ನು ನರಕ ಸದೃಶ ಮಾಡುತ್ತದೆ. ಇಂತಹ ಭ್ರಷ್ಟ ಸಂಸಾರಗಳ ಪೂರ್ವಿಕರು ಪತನ ಹೊಂದುತ್ತಾರೆ, ಏಕೆಂದರೆ ಅವರಿಗಾಗಿ ನಡೆಯಬೇಕಾದ ಪಿಂಡೋದಕ ಕ್ರಿಯೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ. ಸೊ ಹರೇ ಕೃಷ್ಣ, ಧನ್ಯವಾದ. ಸೊ ಇಲ್ಲಿ ಹೇಳ್ತಿದ್ದಾರೆ ಈ ಶ್ಲೋಕದಲ್ಲಿ, ಮನೆಯಲ್ಲಿ ಹಿರಿಯರು ಸತ್ರೆ ಈ ಯುದ್ಧದಲ್ಲಿಂದ ಈ ಮನೆಯಲ್ಲಿರುವ ಅಂದ್ರೆ ಹಿರಿಯರು ಸತ್ರೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ನೀತಿ ಕೂಡ ಅವರ ನೀತಿ ಭ್ರಷ್ಟವಾಗ್ಬಿಡುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಹಿರಿಯರಿಗೆ ಪಿಂಡ ಪ್ರದಾನ ಮಾಡಕ್ ಕೂಡ ಯಾರು ಇರಲ್ಲ, ಅವಾಗ ಮಕ್ಕಳೇ ಇರಲ್ಲ. ನಿಮ್ ಪಿಂಡ ಸಂಸ್ಕಾರ ಮಾಡ್ಲಿಕ್ಕೆ ಮಕ್ಕಳು ಇರಲ್ಲ, ಎಲ್ಲರೂ ಯುದ್ಧದಲ್ಲಿ ಸತ್ತೋಗ್ಬಿಟ್ರೆ ಸೊ ಅವರಿಗೆ ಯಾರು ನೋಡ್ಕೊಂತಾರೆ, ಈ ಹೆಣ್ಣು ಮಕ್ಕಳ ನೀತಿ ಕೂಡ ಭ್ರಷ್ಟ ಆಗ್ಬಿಡುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಶ್ಲೋಕ 42. ದೋಷೈರೈತೆ ಕುಲಜ್ಞಾನ ವರ್ಣ ಸಂಕಾರಕಾರಕೆ ಉಸ್ತಾದೇನ ಜಾತಿ ಧರ್ಮ ಕುಲ ಧರ್ಮಶ್ಚ ಶಾಶ್ವತಃ. ಹರೇ ಕೃಷ್ಣ. ಓಕೆ, ಯಾರಾದ್ರೂ ಓದ್ತೀರಾ ಅನುವಾದ? ಇಂಚರ ಮಾತಾಜಿ, ಯಾರಾದ್ರೂ ಓದಿ ಪ್ರಭುಜಿ. ಹರೇ ಕೃಷ್ಣ. ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಬೇಡದ ಮಕ್ಕಳನ್ನು ಸೃಷ್ಟಿಸುವ ದುಷ್ಕರ್ಮದಿಂದ ಎಲ್ಲಾ ಸಮುದಾಯ ಯೋಜನೆಗಳು, ಕುಟುಂಬದ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತವೆ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಹೇಳ್ತಿದ್ದಾರೆ ಈ ಶ್ಲೋಕದಲ್ಲಿ, ಸನಾತನ ಧರ್ಮ ಅಥವಾ ವರ್ಣಾಶ್ರಮ ಧರ್ಮ ಈ ಮಾನವ ಕುಲಕ್ಕೆ 4 ವರ್ಣಗಳನ್ನು ಕೊಟ್ಟಿದೆ. ಅದು ಯಾವ್ಯಾವು? 1ನೇದು ಬ್ರಾಹ್ಮಣ, 2 ಕ್ಷತ್ರಿಯ, 3ನೇದು ವೈಶ್ಯ ಮತ್ತು 4ನೇದು ಶೂದ್ರ. ಸೊ ಇವುಗಳಿಂದ ಕುಟುಂಬದ ಕಲ್ಯಾಣ ಆಗುತ್ತೆ. ಸೊ ಕೊನೆಯಲ್ಲಿ ಅದು ಮುಕ್ತಿಗೆ ಸಾಧ್ಯ ಆಗುತ್ತೆ. ಸೊ ಈ ನಾಯಕರು ಈ ಲೀಡರ್ಸ್ ಇರ್ತಾರಲ್ವಾ, ಈ ವ್ಯವಸ್ಥೆಯನ್ನು ಹೊಡೆದ್ರೆ ಈ ವ್ಯವಸ್ಥೆಯನ್ನು ಹೊಡೆದ್ರೆ ಅವರು ಸಮಾಜದಲ್ಲಿ ಅವ್ಯವಸ್ಥೆಗೆ ಕಾರಣ ಆಗ್ತಾರೆ. ಸೊ ಈ ತರ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಶ್ಲೋಕ 43. ಉತ್ಸಾನ ಕುಲ ಧರ್ಮಾಣ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತೋ ವಾಸೋ ಭವತೀತ್ಯನುಶುಶ್ರಮಾಂ. ಸೊ ಅನುವಾದ: ಜನರನ್ನು ಪಾಲಿಸುವ ಹೇ ಜನಾರ್ದನ, ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡುವವರು ನರಕವಾಸಿಗಳಾಗುತ್ತಾರೆ ಎಂದು ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದೇನೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಇನ್ನೊಂದು ಹೆಸರು ಬರ್ತಾ ಇದೆ. ಸೊ ಹೇ ಪ್ರಜಾಪಾಲಕ ಕೃಷ್ಣ. ಸೊ ಕೃಷ್ಣನಿಗೆ ಇನ್ನೊಂದು ಹೆಸರು ಕೂಡ ಹೇಳ್ತಿದ್ದಾರೆ, ಹೇ ಜನಾರ್ದನ, ಹೇ ಪ್ರಜಾಪಾಲಕ ಕೃಷ್ಣ.
ಯಾರು ಒಂದು ಕುಟುಂಬದ ಸಂಸ್ಕೃತಿ ಯಾರ್ದು ಒಂದು ಕುಟುಂಬದ ಸಂಸ್ಕೃತಿ ನಾಶವಾಗುತ್ತೋ ಅವರು ಪರ್ಮನೆಂಟ್ ಆಗಿ ನರಕವಾಸಿ ಆಗ್ತಾರೆ ಅಂತ ನಾನು ಗುರು ಪರಂಪರೆಯ ಶಿಕ್ಷೆಯಲ್ಲಿ ನಾನು ಕೇಳಿದ್ದೆ ಅಂತ ಇಲ್ಲಿ ಹೇಳ್ತಿದ್ದೇನೆ ಅರ್ಜುನ. ಸೊ ಮನುಷ್ಯ ಸಾಯುಕಿನ ಮುಂಚೆ ತನ್ನ ಪಾಪ ಕರ್ಮಗಳನ್ನು ಪ್ರಾಯಶ್ಚಿತ ಮಾಡ್ಬೇಕಂದ್ರೆ ಈ ವರ್ಣಾಶ್ರಮ ವ್ಯವಸ್ಥೆ ಅವ್ರಿಗೋಸ್ಕರ ಆಗಿದೆ. ಸೊ ಈ ವರ್ಣಾಶ್ರಮ ವ್ಯವಸ್ಥೆಯಿಂದ ಸೊ ನಮ್ಮ ಪಾಪ ಕರ್ಮಗಳು ಎಲ್ಲ ಪ್ರಾಯಶ್ಚಿತ ಆಗುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಶ್ಲೋಕ 44. ಅಹೋ ಬತ್ ಮಹತ್ ಪಾಪ ಕರ್ತುಂ ವ್ಯವಸ್ಥಿತ ವಯಂ ಯದ್ರಾಜಸುಖಂ ಲೋಭೇನ ಹಂತು ಸ್ವಜನಮುದ್ಯತೆ. ಯಾರಾದ್ರೂ ಓದ್ತೀರಾ ಮಾತಾಜಿ ಅಥವಾ ಪ್ರಭುಜಿ? ಸಂತೃಪ್ತಿ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ ನೀವು ಅನುವಾದ. ಹರೇ ಕೃಷ್ಣ ಅಮ್ಮ. ರವಣ ಹರಿ ಪ್ರಭು ಇದ್ದಾರ? ಅವ್ರು ಓದ್ತಾರ ಅನುವಾದ? ಓಕೆ. ಯಾರು? ಹರೇ ಕೃಷ್ಣ ಪ್ರಭು ಮಾತಾಜಿ. ಓದಿ ಮಾತಾಜಿ. ಅಯ್ಯೋ, ಮಹತ್ವದ ಪಾಪ ಕಾರ್ಯಗಳನ್ನು ಮಾಡಲು ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ ಎನ್ನುವುದು ಎಂತಹ ಆಶ್ಚರ್ಯದ ಸಂಗತಿ. ರಾಜಸುಖದ ಲೋಭದಿಂದ ನಾವು ಸಜ್ಜನರನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದೇವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಹೇಳ್ತಿದ್ದಾರೆ ಈ ಶ್ಲೋಕದಲ್ಲಿ, ಒಬ್ಬ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ತನ್ನ ಅಣ್ಣ ತಮ್ಮಂದಿರಿಗೂ ತನ್ನ ತಂದೆ ತಾಯಿಯನ್ನ ಕೊಲ್ಲಬಹುದು. ಸೊ ಈ ಜಗತ್ತಿನಲ್ಲಿ ಇಂತ ಎಷ್ಟು ಉದಾಹರಣೆ ನಾನು ನೋಡಿದ್ದೀನಿ ಅಂತ ಅರ್ಜುನ ಹೇಳ್ತಿದ್ದಾನೆ. ಸೊ ಅರ್ಜುನನಿಗೆ ಇದರ ಅರಿವು ಇದೆ ಅವನಿಗೆ. ಸೊ ಅದಕ್ಕೆ ಅರ್ಜುನ ಇಂಥ ಕೆಲ್ಸದಿಂದ ನಾನು ದೂರ ಇರಬೇಕು ಅಂತ ಇಷ್ಟಪಡ್ತಿದ್ದಾನೆ. ನಾನು ಈ ಯುದ್ಧ ಮಾಡೋದಿಲ್ಲ ಅಂತ ಅವನು ಇಷ್ಟಪಡ್ತಿದ್ದಾನೆ. ಸೊ ಈ ತರ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ ಅರ್ಜುನ. ಸೊ ನೆಕ್ಸ್ಟ್ ಶ್ಲೋಕ 45. ಯದಿ ಮಾಮ ಪ್ರತಿಕಾರಂ ಶಾಸ್ತ್ರಾಣಾಂ ದತರಾಷ್ಟ್ರಾಣಿ ಹಂತು ಅಸ್ಮೇ ಮಾತರಂ ಭವೇತ್. ಸೊ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ, ಶಸ್ತ್ರವಿಲ್ಲದ ಮತ್ತು ಪ್ರತೀಕಾರ ಮಾಡದಿರುವ ನನ್ನನ್ನು ಶಸ್ತ್ರ ಪ್ರಾಣಿಗಳಾದ ಧೃತರಾಷ್ಟ್ರ ಪುತ್ರರು ರಣಭೂಮಿಯಲ್ಲಿ ಕೊಂದರೆ ಅದು ನನಗೆ ಒಳ್ಳೆಯದೇ. ಸೊ ಇಲ್ಲಿ ಹೇಳ್ತಿದ್ದಾರೆ, ಈ ಕ್ಷತ್ರಿಯ ಧರ್ಮ ನೀತಿ ಹೆಂಗಿರುತ್ತಂದ್ರೆ ಅಲ್ಲಿ ಆಯುಧ ಮತ್ತೆ ಮನಸ್ಸು ಇಲ್ಲ ಅಂದ್ರೆ ಅಂತಹ ಶತ್ರುವಿನ ಮೇಲೆ ನಾವು ಅಟ್ಯಾಕ್ ಮಾಡಬಾರದು ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಸೊ ಇದು ಜಸ್ಟ್ ಸ್ಮಾಲ್ ಆಗಿ ಇದೆ ಅಷ್ಟೇ ಇದ್ರದ್ದು ಅನುವಾದ. ಸೊ ನೆಕ್ಸ್ಟ್ ಶ್ಲೋಕ 46 ಅಲ್ಲಿ, ಸಂಜಯ ಉವಾಚ ಏವ ಮುಕ್ತಾರ್ಜುನ ಸೈನ್ಯೇ ರಥೋಪಸ್ಥ ಉಪವಿಶಾತ್ ವಿಸೃಜ್ಯ ಸಂಚಾಂಪಂ ಶೋಕ ಸಂವಿಘ್ನ ಮಾನಸಃ. ಸೊ ಹರೇ ಕೃಷ್ಣ ಅನುವಾದ ಓದಿ ಯಾರಾದ್ರೂ? ಓದ್ಲೇನಮ್ಮ? ಓದಿ ಅಪ್ಪ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಅನುವಾದ. ಸಂಜಯನು ಹೇಳಿದನು, ರಣಭೂಮಿಯಲ್ಲಿ ಅರ್ಜುನನು ಹೇಗೆ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬಿದಿಗಿಟ್ಟು ದುಃಖ ಪರವಶನಾಗಿ ರಥದಲ್ಲಿ ಕುಳಿತುಕೊಂಡನು. ಸೊ ಧನ್ಯವಾದ ಅಪ್ಪ. ಹರೇ ಕೃಷ್ಣ. ಸೊ ಇಲ್ಲಿ ಸಂಜಯ ಹೇಳ್ತಿದ್ದಾನೆ, ಅರ್ಜುನ ರಣಭೂಮಿಯಲ್ಲಿ ಅವನು ದುಃಖದಿಂದಾಗಿ ಕುತ್ಕೊಂಡಿದ್ದ, ದುಃಖದಿಂದ ಅವನು ರಣಭೂಮಿಯಲ್ಲಿ ಕುತ್ಕೊಂಡಿದ್ದ ಅಂತ ಹೇಳ್ತಿದ್ದಾನೆ ಸಂಜಯ. ಸೊ ಇದನ್ನ ಮಾಡಕ್ಕೆ ಯಾವ ಮನಸ್ಸು ಅವನಿಗೆ ಇರ್ಲಿಲ್ಲ ಅಂತೆ. ಸೊ ಈ ತರ ಸಂಜಯ ಹೇಳ್ತಿದ್ದಾನೆ. ಸೊ ಅರ್ಜುನ ಇಲ್ಲಿ ಈ ಚಾಪ್ಟರ್ ಅಲ್ಲಿ ನಾವು ಅರ್ಜುನ ಯುದ್ಧ ಮಾಡೋದಿಲ್ಲ ಅನ್ನುವ 5 ಕಾರಣಗಳಿದಾವೆ. ಸೊ ಇದನ್ನ 5 ಕಾರಣದಲ್ಲಿ ನಾವು 4 ಕಾರಣಗಳು ಆಲ್ರೆಡಿ ಎಲ್ಲ ಈ ಶ್ಲೋಕದಲ್ಲಿ ನಾವು ನೋಡಿದೀವಿ. ಅವ್ ಯಾವ್ಯಾವ 5 ಕಾರಣಗಳು ಅಂತ ನಾನು ಹೇಳ್ತೀನಿ. ಸೊ ಮೊದಲನೇದು ಕನಿಕರ ಕಂಪ್ಯಾಷನ್. ಸೊ ಸೆಕೆಂಡ್, ಸಂತೋಷ ಇಲ್ಲ, ನೋ ಎಂಜಾಯ್ಮೆಂಟ್. ಮೂರನೇದು ಪಾಪದ ಪ್ರತಿಕ್ರಿಯೆ, ಸೊ ಅದು ಸಿನ್ಫುಲ್ ರಿಯಾಕ್ಷನ್. ನಾಲ್ಕನೇದು ಕುಟುಂಬದಲ್ಲಿ ಅಧರ್ಮ, ಸೊ ಡಿಸ್ಟ್ರಾಕ್ಷನ್ ಆಫ್ ಫ್ಯಾಮಿಲಿ ಟ್ರೆಡಿಷನ್. ಸೊ ಐದನೇದು ಅನಿರ್ಧಾರ, ಇನ್ಡಿಸಿಷನ್. ಸೊ ಈ 4 ನಾನು ಹೇಳಿದ್ನಲ್ಲ ಕಾರಣಗಳು, ಈ 4 ಕಾರಣ ಈ ಚಾಪ್ಟರ್ ನಲ್ಲಿ ನಾವು ನೋಡಿದೀವಿ. ಸೊ ಐದನೇದು ಏನಿದೆ ಇನ್ಡಿಸಿಷನ್, ಅನಿರ್ಧಾರ, ಇದು ನಾವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ನಾಳೆ ಡಿಸ್ಕಷನ್ ಆಗುತ್ತೆ. ಸೊ ಅದ್ರೊಳಗೆ ಅದು ಬರುತ್ತೆ ಅನಿರ್ಧಾರ. ಸೊ ಇಲ್ಲಿ 5 ಕಾರಣಗಳ ಬಗ್ಗೆ ನಾವು ವಿವರಣೆ ಮಾಡೋಣ. ಸೊ ಕನಿಕರ,
ಸೊ ಕನಿಕರ ಅಂದ್ರೆ ಅರ್ಜುನ ಹೇಳ್ತಿದ್ದಾನೆ, ಅರ್ಜುನ ಇಲ್ಲಿ ಕನಿಕರ ಅಂದ್ರೆ ಅರ್ಜುನ ಇಲ್ಲಿ ತುಂಬಾ ಸಾಫ್ಟ್ ಹಾರ್ಟೆಡ್ ಪರ್ಸನ್ ಆಗಿರ್ತಾನೆ. ಸೊ ಅವನು ಪರ ದುಃಖಿ ಆಗಿರ್ತಾನೆ. ಸೊ ಅವನಿಗೆ ಯಾರ ದುಃಖವನ್ನು ನೋಡ್ಲಿಕ್ಕೆ ಅವನಿಗೆ ಆಗ್ತಿರ್ಲಿಲ್ಲ ಅರ್ಜುನನಿಗೆ. ಬಟ್ ಇಲ್ಲಿ ನೋಡಿ, ಈ ಕಲಿಯುಗದಲ್ಲಿ ಜನ ಹೆಂಗಿದ್ದಾರೆ ಅಂದ್ರೆ ಪರ ದುಃಖ ಸುಖಿ. ಸೊ ಬೇರೆಯವರು ಕಷ್ಟ ಪಡ್ತಿದಾರ ಅಂದ್ರೆ ಅದನ್ನ ಕಷ್ಟ ಪಡ್ತಿದ್ದಾರೆ, ದುಃಖದಲ್ಲಿದ್ದಾರೆ ಅಂದ್ರೆ ನಾವು ಅದನ್ನ ನೋಡಿ ಸುಖ ಪಡ್ತಿದೀವಿ. ಸೊ ಅದಕ್ಕೆ ಈ ಕಲಿಯುಗದ ಜನರಿಗೆ ಪರ ದುಃಖ ಸುಖಿ ಅಂತ ಹೇಳಿದ್ದಾರೆ. ಬಟ್ ಅರ್ಜುನ ಹಂಗಲ್ಲ, ಬೇರೆಯವರ ದುಃಖ ನೋಡ್ಕೊಂಡು ಅವ್ನು ತುಂಬಾ ದುಃಖಿ ಆಗ್ತಿದ್ದ. ಅದಕ್ಕೆ ಅರ್ಜುನನಿಗೆ ಪರ ದುಃಖ ದುಃಖಿ ಅಂತ ಹೇಳ್ತಿದ್ದಾರೆ. ಸೊ ಸೆಕೆಂಡ್ ಇದು ಸಂತೋಷ ಇಲ್ಲ, ಸೊ ನೋ ಎಂಜಾಯ್ಮೆಂಟ್ ಅಂತ ಹೇಳಿದ್ದೆ. ಸೊ ಅಲ್ಲಿ ಮನೆಯಲ್ಲಿ ಹಬ್ಬ ಮಾಡಿದರೆ ರಿಲೇಟಿವ್ಸ್ ಬೇಕು, ಹೌದಲ್ವಾ? ಸೊ ಅವ್ರು ಇಲ್ಲ ಅಂದ್ರೆ ನಮಗೆ ಯಾವುದೇ ತರದ ಸಂತೋಷ ಇಲ್ಲ ಅಂತ ಇಲ್ಲಿ ವಿವರಣೆ ಕೊಡ್ತಿದ್ದಾರೆ. ಸೊ ಮೂರನೇದು ಪಾಪದ ಪ್ರತಿಕ್ರಿಯೆ. ಸೊ ಅವರನ್ನೆಲ್ಲ ನಾನು ಈ ಯುದ್ಧ ಭೂಮಿಯಲ್ಲಿ ಎಲ್ಲರನ್ನ ನಾನು ನನ್ನ ಸಂಬಂಧಿಕರನ್ನು ಎಲ್ಲರನ್ನು ನಾನು ಕೊಂದ್ರೆ ನಾನು ಪಾಪದ ಪ್ರತಿಕ್ರಿಯೆಯಲ್ಲಿ ಅಂಟ್ಕೊಂಡ್ಬಿಡ್ತೀನಿ, ನನಗೆ ಪಾಪ ಹತ್ಕೊಂಡ್ಬಿಡುತ್ತೆ, ಇವರೆಲ್ಲರನ್ನ ನಾನು ಸಾಯಿಸಿದ್ರೆ ಅಂತ ಇಲ್ಲಿ ಮೂರನೇ ವಿವರಣೆ ಕೊಡ್ತಿದ್ದಾರೆ. ಸೊ ನಾಲ್ಕನೇದು ಕುಟುಂಬದಲ್ಲಿ ಅಧರ್ಮ. ಸೊ ಈ ಯುದ್ಧ ಭೂಮಿಯಲ್ಲಿ 18 ಅಕ್ಷೋಣಿ ಸೈನ್ಯ ಸೇರಿತ್ತು. ಈ ಯುದ್ಧ ಭೂಮಿಯಲ್ಲಿ 18 ಅಕ್ಷೋಣಿ ಸೈನ್ಯಗಳು ಸೇರಿತು. ಇವರೆಲ್ಲರೂ ಸತ್ರೆ ಮನೆಗೆ ಯಾರು ದಿಕ್ಕಾಗ್ತಾರೆ? ಸೊ ಅವರೆಲ್ಲರೂ ಸತ್ಬಿಟ್ರೆ ಮನೆಯವ್ರಿಗೆ ಯಾರು ನೋಡ್ಕೊಂತಾರೆ? ಯಾರು ಇರಲ್ಲ, ಹಿರಿಯರು ಯಾರು ಇರಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಅಕ್ಷೋಣಿ ಅಂದ್ರೆ 21,870 ರಥಗಳಿರ್ತವೆ. ಇಲ್ಲಿ ಯುದ್ಧ ಭೂಮಿಯಲ್ಲಿ 18 ಅಕ್ಷೋಣಿ ಬಂದಿರ್ತವೆ. ಬಟ್ ಇಲ್ಲಿ ಒಂದು ಅಕ್ಷೋಣಿ ಅಂದ್ರೆ ಎರಡು ಪಕ್ಷ ಎಲ್ಲ ಸೇರ್ಸ್ಕೊಂಡು 18 ಅಕ್ಷೋಣಿ ಇರ್ತವೆ ಯುದ್ಧ ಭೂಮಿಯಲ್ಲಿ. ಬಟ್ ಇಲ್ಲಿ ಒಂದು ಅಕ್ಷೋಣಿ ಅಂದ್ರೆ 21,870 ರಥಗಳು ಇರ್ತವೆ. ಆಮೇಲೆ 21,870 ಎಲಿಫೆಂಟ್ಸ್ ಇರ್ತವೆ. 65,610 ಹಾರ್ಸಸ್ ಕುದುರೆಗಳು ಇರ್ತವೆ. 1,09,350 ಸೈನಿಕರು ಇರ್ತಾರೆ. ಸೊ ಇವೆಲ್ಲ ಸೇರಿಸಿದೆ ಒಂದು ಅಕ್ಷೋಣಿ ಆಗುತ್ತೆ. ಸೊ ಈ ತರ ಒಂದು ಅಕ್ಷೋಣಿ ಅಂತ ಅರ್ಥ. ಸೊ ಈ ಎಲ್ಲ ಯುದ್ಧ ಭೂಮಿಯಲ್ಲಿ 18 ಅಕ್ಷೋಣಿ ಬರ್ತವೆ. ಸೊ ಈ ತರ ಅವರೆಲ್ಲರೂ ಸತ್ತೋಗ್ಬಿಡ್ತಾರೆ ಯುದ್ಧದಲ್ಲಿ. ಸೊ ಆ ತರ. ಸೊ ಇಲ್ಲಿಗೆ ಶ್ರೀಮದ್ ಭಾಗವದ್ಗೀತಾ ಕುರುಕ್ಷೇತ್ರ ರಣಭೂಮಿ ಸೇವಲೋಕನೆ ಎನ್ನುವ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ಸೊ ಯಾರಾದ್ರೂ ಡೌಟ್ಸ್ ಇದ್ರೆ ಕೇಳ್ಬಹುದು. ಸೊ ಎಲ್ಲರಿಗೂ ಅರ್ಥ ಆಯ್ತಂತ ಅನ್ಸುತ್ತೆ. ಯಾರಿಗೂ ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳಿ, ಇನ್ನೊಮ್ಮೆ ಹೇಳ್ತೀನಿ ಬೇಕಿದ್ರೆ. ಆದ್ರೂ ಟೈಮ್ ಆಯ್ತು, 7:30 ಮೇಲೆ ಆಗೋಯ್ತು. ಹರೇ ಕೃಷ್ಣ. ಅಭಿರಾಮ್ ಪ್ರಭುಜಿ, ಲಕ್ಷ್ಮೀಕಾಂತ್ ಪ್ರಭುಜಿ, ನಾನೇನಾದ್ರೂ ತಪ್ಪಾಗಿ ಹೇಳ್ಬಿಟ್ರೆ ನನಗೆ ಕ್ಷಮಿಸ್ಬಿಡಿ ಪ್ರಭುಜಿ. ನಿಮ್ಮಷ್ಟು ನಮಗೆ ಹೇಳಕ್ ಬರಲ್ಲ ಪ್ರಭುಜಿ. ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ನೈಸ್ ಪ್ರಭುಜಿ. ಬಟ್ ಅಂದ್ರೆ ನೀವು ಮೊದ್ಲಿಂದ ಇದನ್ನ ಹೇಳ್ಬೇಕಾಯ್ತು. ಆಕ್ಚುಲಿ ಮೊದ್ಲು ಹೇಳಿ ಆಮೇಲಿಂದ ಇದನ್ನ ಹೇಳ್ಬೇಕು. ಕೊನೆಗೆ ಹೇಳಿದ್ರಲ್ಲ ಇಂಚರ ಮಾತಾಜಿ. ಎಲ್ಲರೂ ಒಂದು ಟೈಮ್ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು अनंत कोटि वैष्णव वृंद की जय, प्रभुपाद की जय, गुरु महाराज की जय।